ಎಸ್ಐಆರ್ ಅನ್ನುವಂಥದ್ದು ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮಾಡುವ ತನ್ನ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡಬೇಕಾಗಿದೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಗೊಂದಲಗಳಾಯಿತು, ಯಾವ ರೀತಿ ಅದನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸ್ಕೊಂತು ಅನ್ನುವಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ. ಅದು ಸಾಮೂಹಿಕವಾಗಿ ಅವರ ಅಧಿಕಾರವನ್ನು ಬಳಸಿಕೊಂಡು ರಾಮನಗರದಲ್ಲಿರ್ಬೋದು, ಅನೇಕ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ ಕೂಡ ಹಂಚುವಂಥದ್ದು, ಅಂದರೆ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ತಗೊಂಡು ಅದನ್ನು ಹಾಳು ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಿದ್ರು. ಆದರೆ ಅದಾದ ಮೇಲೆ ಬಿ ಜೆ ಪಿಯು ಕೂಡ ಹೋರಾಟವನ್ನು ಮಾಡ್ತು. ಚುನಾವಣಾಧಿಕಾರಿಗಳು ಕೂಡ ಮನವಿಯನ್ನು ಮಾಡಿದ್ವಿ, ಲೈಕ್ ಇವ್ರು ಮಾಡಿರುವಂತಹ ಒಂದು ಪ್ರಕ್ರಿಯೆ ರಾಂಗ್ ಇದೆ, ಹಾಗಾಗಿ ಇದನ್ನೆಲ್ಲವೂ ಕೂಡ ನೀವು ಸ್ಥಗಿತಗೊಳಿಸಿ ಅದನ್ನು ನ್ಯಾಯ ಕೊಡಿಸಬೇಕು ಅನ್ನುವಂಥ ನಿಟ್ಟಲ್ಲಿ ನಾವು ಹೋರಾಟವನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಹಾದಿಯಾಗಿ ಎಲ್ಲ ನಾಯಕರು ಕೂಡ ಮಾಡ್ಕೊತಾ ಬಂದಿರುವಂಥದ್ದು. ಸೊ ಈಗ SIR ಮುಗಿಯುವ ಹಂತಕ್ಕೆ ಬಂದಿದೆ. ಇವತ್ತು ಕೂಡ ನಮಗೆ ಒಂದು ಬೇಜಾರು ಏನಂದರೆ, ತುಂಬ ಜನ ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲ, ಇನ್ನೂ ಅಪ್ಲಿಕೇಶನ್ಸ್ ತೊಗೊಳ್ಳದೇ ಇರುವಂತಹ ಜನಗಳು ನಮ್ಮ ಮುಂದೆ ಇದ್ದಾರೆ. ಮತ್ತು ಕೆಲವರು ತೊಗೊಂಡು ಮನೆಯಲ್ಲೇ ಇಟ್ಕೊಂಡು ಅದನ್ನು ರಿಟರ್ನ್ ಮಾಡದೇ ಇರುವಂತಹ ಜನಗಳು ಕೂಡ ಇದ್ದಾರೆ. ಹಾಗಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಒಂದು ಮನವಿಯನ್ನು ಮಾಡಿದರು, ಒಂದು ಕರೆಯನ್ನು ಕೊಟ್ಟಿದ್ದರು. ಇವತ್ತು ಮತ್ತು ನಾಳೆ ಏನು ಬಿ ಜೆ ಪಿಯ ವತಿಯಿಂದ SIR ಮಹಾಸಂಪರ್ಕವನ್ನು ಮಾಡಬೇಕು. ಅದರ ಮುಖಾಂತರ ಒಬ್ಬ ಬಿ ಜೆ ಪಿಯ ಕಾರ್ಯಕರ್ತನೂ ಕೂಡ 20 ಮನೆಗಳಿಗೆ ತನ್ನ ಏರಿಯಾದಲ್ಲಿ ಹೋಗಿ ಅದನ್ನು ಮಾಡಬೇಕು. ಅಂದರೆ ನ್ಯಾಯಯುತವಾಗಿ ಪಾರದರ್ಶಕತೆಯಿಂದ ನಾವು SIRನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಮ ಕಟ್ಟ ಜಗದೀಶಣ್ಣನವರ ಈ ಒಂದು ಉಪಸ್ಥಿತಿಯಲ್ಲಿ ಮತ್ತು ಎಲ್ಲ ನಾಯಕರ ಇದರಲ್ಲಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ಬರ್ತಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಈಗ ಆಲ್ರೆಡಿ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಮನೆಗೂ ಹೋಗಿ ಕಳೆದ 1 ತಿಂಗಳಿಂದನೂ ಕೂಡ ನಿರಂತರವಾಗಿ ಬೆಳಗ್ಗೆಯಿಂದ ರಾತ್ರಿ ತನಕನೂ ಕೂಡ ನನಗೆ ಬಹಳ ಖುಷಿ ಇದೆ. ಯಾಕಂದರೆ ಎಲ್ಲ ಕೆಲಸವನ್ನು ಬದಿಕೊಟ್ಟು ಇದನ್ನು ಪಾರದರ್ಶಕತೆಯಿಂದ ಮಾಡಬೇಕು ಅಂತ ಹೇಳಿ ಬಿ ಜೆ ಪಿಯ ಪದಾಧಿಕಾರಿಗಳು ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇದ್ರ ಮುಖಾಂತರ ರಿಕ್ವೆಸ್ಟ್ ಮಾಡೋದು ಒಂದೇ, ದಯಮಾಡಿ SIR ಅನ್ನುವಂಥದ್ದು ಮತ್ತೊಮ್ಮೆ ಹೇಳ್ತೀನಿ, ಅದು ನಮಗಿರುವಂತಹ ಒಬ್ಬ ಭಾರತೀಯನಾಗಿ ನಮಗಿರುವಂತಹ ಒಂದು ಕರ್ತವ್ಯ. ಅದನ್ನು ನ್ಯಾಯಯುತವಾಗಿ ಪಾರದರ್ಶಕತೆಯಿಂದ ಮಾಡೋಣ. ಎಲ್ಲಿ ವಲಸಿಗರಿದ್ದಾರೆ, ಎಲ್ಲಿ ಅನ್ಯಾಯವಾಗಿ ಬೇರೆಯವರು ಸೇರ್ಕೊಂಡಿದ್ದಾರೆ, ಆ ನುಸುಳುಕೋರು ಯಾರಿದ್ದಾರೆ ಅವರ ಒಂದು ವಿರುದ್ಧನೂ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ನಮ್ಮ ಸ್ಥಳೀಯರಿಗೆ, ನಮ್ಮ ಭಾರತೀಯರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆಗಿದೆ. ಸರ್, ಈಗ ಕಾಂಗ್ರೆಸ್ ಅನ್ನುವಂಥದ್ದು ಒಂಥರ ಜಾಣ ಕುರುಡರು ಅಂತ. ಅಂದರೆ ಈ ನಿದ್ದೆ ನಿಜವಾಗ್ಲೂ ಮಾಡಿರೋರನ್ನ ಎಬ್ಬಿಸ್ಬೋದು, ನಿದ್ದೆ ಮಾಡುತ್ತಿರುವ ಥರ ಆ್ಯಕ್ಟ್ ಮಾಡುವಂಥವ್ರನ್ನ ಎಬ್ಬಿಸೋದು ಬಹಳ ಕಷ್ಟ. ಸೊ ಇವತ್ತಿನ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದೆ ಅಂದರೆ, ನಿದ್ದೆ ಮಾಡುವ ಥರ ಆ್ಯಕ್ಟ್ ಮಾಡುವಂತಹ ಒಂದು ಸರ್ಕಾರ ಇದೆ. ಅವ್ರಿಗೆ ಏನು ಹೇಳಿದ್ರು ಕೂಡ ಅದನ್ನು ತಗೊತಾ ಇಲ್ಲ. ಎಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ಗಮನಿಸ್ತಿಲ್ಲ. ಅಭಿವೃದ್ಧಿ ಎಲ್ಲ ಆಗಬೇಕು ಅನ್ನುವಂಥದ್ದು ಕೂಡ ಅವ್ರು ಗಮನ ಕೊಡ್ತಿಲ್ಲ. ಕೇವಲ ತನ್ನ ಪ್ರಚಾರ, ತನ್ನ ಪಕ್ಷದ ಪ್ರಚಾರ ಇರ್ಬೋದು, ಅಥವಾ ತನ್ನ ಕಾರ್ಯವೈಖರಿಗಳನ್ನ ಏನು ಪ್ರಮೋಟ್ ಮಾಡ್ಕೊಬೇಕು, ಹೇಗೆ PR ಜಾಸ್ತಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಎಲ್ಲ ಸಚಿವರು ಇರ್ಬೋದು, ಇವತ್ತು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಹಾದಿಯಾಗಿ, ಸಚಿವರ ಹಾದಿಯಾಗಿ ಯಾವ ರೀತಿ ತಮ್ಮ PRನ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಯಾವ ರೀತಿ ಗಿಮಿಕ್ಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ BJP ನಿರಂತರವಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಿದೆ. ಮುಂದೆನೂ ಕೂಡ ನಾವು ಅದನ್ನು ಉಗ್ರ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಹಾದಿಯಾಗಿ ಎಲ್ಲರೂ ಕೂಡ ಸಿದ್ಧರಿದ್ದಾರೆ ಸರ್.